ಬಾ ಮಮ್ಮಿ ಬಾ. ಡ್ಯಾಡಿ ಮೇಲ್ ಹೋದ್ರು ಮಮ್ಮಿ, ನಾವು ಹೋಗೋಣ. ಬೇಡ ರಾಕಿ, ಹಾಗೆಲ್ಲ ಮಾಡಬಾರ್ದು. ಏನೂ ಆಗಲ್ಲ ಮಮ್ಮಿ, ನಮ್ ಡ್ಯಾಡಿನೇ ಅಲ್ವಾ. ಅಮ್ಮ, ನಿಮ್ ಲಗೇಜ್ನೆಲ್ಲ ಆ ರೂಮಲ್ಲಿ ಇಟ್ಟಿದ್ದೀನಿ. ನಮ್ ಲಗೇಜನ್ನು ಡ್ಯಾಡಿ ರೂಮಲ್ಲೇ ಇಟ್ಟಿದಾರಂತೆ. ಬಾ ಮಮ್ಮಿ ಹೋಗೋಣ. ರಾಕಿ ರಾಕಿ ಹಾಗೆಲ್ಲ ಓಡಬಾರ್ದು, ಬಿದ್ಬಿಡ್ತೀಯ. ರಾಕಿ ರಾಕಿ ನಿಂತ್ಕೋ. ರಾಕಿ ಬಾ ಹೋಗೋಣ ಬಾ. ಓಹೋ ನಾನ್ ಬರಲ್ಲ. ರಾಕಿ ಬಾ ಅಂತಿದ್ದೀನಲ್ಲ. ರಾಕಿ ಬಾ ಹೋಗೋಣ. ಮಮ್ಮಿ ಇದು ನಮ್ ರೂಮೇ ಅಲ್ವಾ, ತುಂಬಾ ಚೆನ್ನಾಗಿದೆ ಅಲ್ವಾ. ಹಾಗಲ್ಲ ರಾಕಿ, ಬಾ ಹೋಗೋಣ. ರಾಕಿ ಬಾ ನಡಿ ಬಾ. ಮಮ್ಮಿ ಈ ಬೆಡ್ನ ನೋಡು, ಎಷ್ಟು ಮೆತ್ತಗಿದೆ ಅಲ್ವಾ. ಹಾಗ್ ಮಾಡ್ಬಾರ್ದು ರಾಕಿ. ಹೋಗ್ ಮಮ್ಮಿ, ನೀನ್ ಯಾವಾಗ್ಲೂ ಹೀಗೆ ಅದ್ ಮಾಡ್ಬಾರ್ದು ಇದ್ ಮಾಡ್ಬಾರ್ದು ಅಂತ ಹೇಳ್ತಾನೆ ಇರ್ತೀಯ. ನಡಿ ಹೋಗೋಣ. ತುಂಬಾ ಚೆನ್ನಾಗಿದೆ ಮಮ್ಮಿ. ಬಾ ಅಂತಿದ್ದೀನಲ್ಲ, ಬಾ. ಹೋಗ್ಬೇಕು ಮಮ್ಮಿ, ಯಾವಾಗ್ಲೂ ನನ್ ಮೇಲೆ ಕಂಪ್ಲೇಂಟ್ಸು. ನೋಡು ಡ್ಯಾಡಿ, ನೀನಾದ್ರೂ ಹೇಳು. ಮಾತಾಡ್ಬಾರ್ದು ಅನ್ನಲ್ಲ. ಏನಾಯ್ತು ಇವಾಗ, ಇದು ನಮ್ ರೂಮೇ ಅಲ್ವಾ. ಡ್ಯಾಡಿ ನೀನು ನಾನು ಇದೇ ರೂಮಲ್ಲಿ ಇರ್ತೀವಿ ತಾನೇ. ನನಗೆ ಸುಸ್ತಾಗ್ತಿದೆ, ಈ ಬೆಡ್ ಮೇಲೆ ನಾನು ಆಟಾಡಿ ಆಮೇಲೆ ಮಲ್ಕೋತೀನಿ. ಹಾಗಲ್ಲ. ಯಾಕೆ ಡ್ಯಾಡಿ ನೀನ್ ಕೆಮ್ತಿದ್ಯಾ, ನೆಗಡಿ ಆಗಿದ್ಯಾ? ವಾಟರ್ ಕುಡೀರಿ. ಇಲ್ಲಿ ವಾಟರ್ ಎಲ್ಲಿದೆ? ಅಯ್ಯೋ ಇಲ್ಲಿ ವಾಟರ್ ಇಲ್ವಲ್ಲ. ಇರು ಡ್ಯಾಡಿ, ನಾನು ಹೋಗಿ ವಾಟರ್ ತಗೊಂಡ್ ಬರ್ತೀನಿ. ರಾಕಿ ರಾಕಿ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಡ್ಯಾಡಿಗೆ ವಾಟರ್ ಬೇಕಂತೆ. ನಾನ್ ಕೊಡ್ತೀನಿ ಬಿಡು, ನಿಂಗ್ ತುಂಬಾ ಸುಸ್ತಾಗಿದ್ಯಲ್ಲ. ಹೌದು, ಆಟ ಆಡಿ ಸುಸ್ತಾಗ್ಬಿಟ್ಟಿದೆ, ನಂಗೆ ನಿದ್ದೆ ಬರ್ತಿದೆ. ಮತ್ತೆ ನಿದ್ದೆ ಮಾಡ್ಬೇಕಲ್ವಾ, ನಡಿ ನಿದ್ದೆ ಮಾಡಿಸ್ತೀನಿ. ಇಲ್ಲ, ಡ್ಯಾಡಿಗ್ ವಾಟರ್ ಕೊಡ್ಬೇಕು. ನಾನ್ ಕೊಡ್ತೀನಿ ಅನ್ನಲ್ಲ ರಾಕಿ, ಮೊದ್ಲು ನೀನ್ ನಿದ್ದೆ ಮಾಡು. ಅನು ಕೀರ್ತಿನೂ ನಿದ್ದೆ ಮಾಡ್ತಿದ್ದಾರೆ. ಅವ್ರಿಗೂನು ಸುಸ್ತಾಗಿದ್ಯಾ? ಹೌದು ರಾಕಿ,
ಅವರು ನಿಂತಾರಾನೆ ಆಟ ಆಡಿ ಸುಸ್ತಾಗಿ ನಿದ್ದೆ ಮಾಡ್ತಿದ್ದಾರೆ. ಹಾಗೇನೆ ನೀನು ನಿದ್ದೆ ಮಾಡ್ಬಿಡು. ಈವ್ನಿಂಗು ಮನೇಲಿ ದೊಡ್ಡ ಪಾರ್ಟಿ ಇದೆ. ನಿದ್ದೆಯಿಂದ ಎದ್ಮೇಲೆ ಆ ಪಾರ್ಟಿಲಿ ಮತ್ತೆ ಆಟ ಆಡ್ಬೋದು. ಅದೇನ್ ಪಾರ್ಟಿ? ಸಾಯಂಕಾಲ ನೀನೇ ನೋಡ್ತಿಯಲ್ಲ, ನಡಿ ಮಲ್ಗಿಸ್ತೀನಿ. ಮತ್ತೆ ಡ್ಯಾಡಿಗ್ ವಾಟರ್? ನಾನ್ ಕೊಡ್ತೀನೋ? ನಾನೇ ಕೊಡ್ಬೇಕು. ಈ ದೊಡ್ಡಮ್ಮ ಹೇಳಿದ ಮಾತ್ ಕೇಳಲ್ವಾ? ಯಾಕೆ ಕೇಳಲ್ಲ? ಅಜ್ಜಿ ಹೇಳಿದಾರೆ, ಯಾರೇ ಹೇಳಿದ್ರು ಅವ್ರ ಮಾತ್ ಕೇಳ್ಬೇಕು ಅಂತ. ಮತ್ತೆ ಕೇಳ್ಬೇಕಲ್ವಾ? ಕೇಳ್ತೀನಿ, ಆದ್ರೆ ಡ್ಯಾಡಿಗ್ ವಾಟರು? ಲೇ, ಅಜ್ಜಿ ಕತೆ ತರ ಸುತ್ತಿ ಸುತ್ತಿ ಅಲ್ಲೇ ಬರ್ತಿದ್ಯಲ್ಲೋ. ನಿಮ್ ಡ್ಯಾಡಿಗೆ ನಾನೇ ನೀರ್ ಕೊಡ್ತೀನಿ, ಸರಿನಾ? ಮತ್ತೆ ಮಮ್ಮಿಗೆ ಯಾರು ಹೇಳ್ತಾರೆ ನಾನ್ ನಿದ್ದೆ ಮಾಡ್ತಿದ್ದೀನಿ ಅಂತ? ಮಮ್ಮಿಗೂ ನಾನೇ ಹೇಳ್ತೀನಿ ಕಣೋ. ಇಲ್ಲ, ನಾನೇ ಹೇಳ್ಬಿಟ್ಟು ಬರ್ತೀನಿ. ನನ್ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇದೆ, ಆದ್ರೆ ಮಮ್ಮಿಗೆ. ಪ್ಲೀಸ್ ರಾಕಿ, ಪ್ಲೀಸ್. ನೀನು ಒಳ್ಳೆ ಹುಡ್ಗ ಅಲ್ವಾ? ಬೇಗ ನಿದ್ದೆ ಮಾಡಿದ್ರೆ ಬೇಗ ಹೇಳ್ಬೋದು. ಪಾರ್ಟಿಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಎಲ್ರ ಜೊತೆ ಆಟ ಆಡ್ಬೋದು, ಸರಿನಾ? ನಡಿ ನಡಿ ಹೋಗೋಣ, ಬಾ. ಏನಮ್ಮ, ಎಲ್ಲಿಂದ ಬರ್ತಿದ್ಯಾ? ಅದು ಅಭಿರುಮಿಂದನಾ? ಈಗ್ಲೇ ಅಲ್ವೇ ನಮ್ಮ ಮದ್ವೆ ಆಗಿದ್ದು? ಆಗ್ಲೇ ಅಷ್ಟಾತ್ರನ ನಿನ್ಗೆ? ಸಂಜೆ ತನಕನಾದ್ರೂ ತಡ್ಕೊಳಕ್ಕಾಗಲ್ವಾ? ಏನ್ ಮಾತಾಡ್ತಿದ್ದೀರಾ ನೀವು? ಮಾಡೋದೆಲ್ಲ ಮಾಡ್ಬಿಟ್ಟು ಈಗೇನು ಗೊತ್ತಿಲ್ದವ್ರ ಥರ ಏನ್ ಮಾತಾಡ್ತಿದ್ದೀರಾ ನೀವು ಅಂತಿದೀಯಾ? ಎರಡನೇ ಮದ್ವೆ ಅಲ್ವಾ ಅಂತ ಇಂಥದ್ದೆಲ್ಲ ಮಾಡ್ಬೋದೇನಮ್ಮ ನೀನು? ನೀವು ಏನೇನೋ ಅಂದ್ಕೋತಿದ್ದೀರಾ, ಅಂಥದ್ದೇನೂ ಇಲ್ಲ. ಮತ್ ಯಾಕೆ ಅಭಿರೂಮ್ಗೆ ಹೋಗಿದ್ಯಮ್ಮ? ರಾಕಿ ಹೋಗಿದ್ದ, ಕರ್ಕೊಂಡ್ ಬರೋಣ ಅಂತ ಹೋದೆ. ಆಹಾ, ಮತ್ತೆ ರಾಕಿಯಲ್ಲಿ? ಈಗ ತಾನೇ ಕೆಳಗಡೆ ಹೋದ. ನಿಂಗೆ ಒಳ್ಳೆ ನೆಪ ಸಿಕ್ಕಿದ್ಯಮ್ಮ. ಮಗನ್ ಅಡ್ಡ ಇಟ್ಕೊಂಡು ಏನೇನೋ ನಡೆಸ್ತಿದ್ಯಾ. ಆದ್ರೂ ನಿಂಗೇನಿದು ಮೊದಲನೇ ಮದ್ವೆ ಅಲ್ವಲ್ಲ? ಗಂಡನ್ ರೂಮ್ಗೆ ಹೋಗಕ್ ಮುಂಚೆ ಏನೇನ್ ಮಾಡ್ಬೇಕು ಅಂತ ನಿನಗ್ ಗೊತ್ತಿದ್ಯಲ್ಲ. ಅವೆಲ್ಲ ಮಾಡೋಕ್ ಮುಂಚೆನೆ ಅಭಿರೂಮ್ಗೆ ಹೇಗಮ್ಮ ಹೋಗ್ಬಿಟ್ಟೆ ನೀನು? ಹಾಗಲ್ಲಮ್ಮ. ನಿನ್ ವಾರಗಿತ್ತಿ ಹಾರಿಕಾ ನಿನ್ ಜೊತೆಲೆ ತಾನೇ ಮದ್ವೆ ಮಾಡ್ಕೊಂಡ್ಲು. ಅವಳಿಗಿದು ಮೊದಲನೇ ಮದ್ವೆ ಆದ್ರೂ ಎಷ್ಟು ತಗ್ಗಿ ಬಗ್ಗಿ ನಡ್ಕೋತಾಳೆ. ನೀನ್ ಅಭಿರೂಮ್ಗೆ ಹೋದಾಗೆ ಅವಳೇನಾದ್ರೂ ಅಖಿಲ್ ರೂಮ್ಗೆ ಹೋಗಿದಾಳ? ಅಖಿಲ್ ಜೊತೆ ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾಳ. ಅವಳನ್ನ ನೋಡಾದ್ರೂ ಕಲ್ತ್ಕೋ. ನೋ ಅಖಿಲ್, ಅಖಿಲ್, ನೋ ಅಖಿಲ್, ನೋ ಅಖಿಲ್. ಅಯ್ಯೋ ಅತ್ತೆ, ಅಯ್ಯೋ ಅಯ್ಯೋ ನಿನ್ನ
ಈಗ ತಾನೇ ನಿನ್ನ ಹೊಗಳದ್ನಲ್ಲೇ ಅವಾಗ್ಲೇ ಸಿಕ್ಕಾಕೊಂಡ್ಬಿಟ್ಟಿಯಾ? ಏನಮ್ಮ ಹಾರಿಕಾ, ಏನಂತಾನೆ ನಮ್ಮ ಕಿಲ್ಲು? ನಿಮ್ ವಸು ಅಕ್ಕನು ನಿಂತಾರನೆ ಅಭಿ ರೂಮಿಂದ ಹೊರಗಡೆ ಬಂದ್ಲು. ಒಟ್ನಲ್ಲಿ ಇಬ್ರು ಸರಿಯಾಗಿದ್ದೀರಾ. ಹೌದಾ ಅಕ್ಕ? ಹಾಗೇನಿಲ್ಲ ಹಾರಿಕಾ, ಏನೂ ಇಲ್ದೇ ಹೋದ್ರು ಏನೂ ಇದೆ ಅಂತ ಹೇಳ್ಬೇಕು. ಅವಾಗ್ಲೇ ನಾವು ಹಾಟ್ ಅಂತ ಎಲ್ರಿಗೂ ಅರ್ಥ ಆಗೋದು. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ವಸು ಬಗ್ಗೆ ಹೇಳಿದ್ರೆ ಹಾರಿಕಾ ಬಗ್ಗೆನೂ ಹೇಳ್ಬೇಕಾಗತ್ತೆ. ಏನಿಲ್ಲ, ಅದಕ್ಕೆ ಸಾಯಂಕಾಲ ಕಾರ್ಯ ಇದೆಯಲ್ಲ, ಇಬ್ಬರನ್ನು ರೆಡಿ ಮಾಡೋಣ ಅಂತ ಬಂದೆ. ಕೆಳಗಡೆ ಕರ್ಕೊಂಡು ಹೋಗುವಾಗ ನೀನ್ ಬಂದ್ಬಿಟ್ಟೆ. ಇವ್ರೇನ್ ಚಿಕ್ಕ ಮಕ್ಕಳ ನೀವ್ ರೆಡಿ ಮಾಡೋದಕ್ಕೆ? ಬೇಗ ರೆಡಿಯಾಗಿ ಬನ್ನಿ, ಕಾರ್ಯಕ್ಕಿಂತ ಮುಂಚೆ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಕೇಳಿಸ್ಕೊಂಡ್ರಲ್ಲಮ್ಮ, ರೂಮಿಗೆ ಹೋಗಿ ರೊಮ್ಯಾನ್ಸ್ ಮಾಡೋ ಬದಲು ಬೇಗ ರೆಡಿಯಾಗಿ, ಇಲ್ದೇ ಇದ್ರೆ ನಿಮ್ಮತ್ತೆ ಕೋಪ ಬರುತ್ತೆ. ಹಾ, ಏನು ನನಗ್ ನಡೀತಿರೋದೆಲ್ಲ ಇವ್ರಿಗೆ ನಡೀತಿದೆ. ಎಲ್ಲ ನನ್ನ ಹಣೆ ಬರಹ. ನಡಿಯಕ್ಕ, ರೆಡಿ ಆಗೋಣ. ಹಾರಿಕಾ, ಕಾರ್ಯ ಅಂದ್ರೆ ಗೊತ್ತಿಲ್ವಾ ಅಕ್ಕ? ಫಸ್ಟ್ ನೈಟ್. ಹಲೋ ವಸು? ಹಾ, ನಾನೇ. ನಾನು ಯೋಚನೆ ಮಾಡ್ತಿದ್ದೀನ್ರಿ. ತಾಯಿ ಅಲ್ವಾ, ಅಷ್ಟು ಯೋಚನೆ ಇರಲ್ವಾ? ಮತ್ತೆ ನನ್ ಮೇಲೆ ಹಾಕ್ತಿದ್ಯಲ್ಲ. ಅಮ್ಮ, ನೀವೇ ಮಾತಾಡ್ಕೋತೀರಾ? ಫೋನ್ ಮಾಡಿರೋದ್ ನಾನು, ನನ್ನ ಮಾತಾಡಕ್ ಬಿಡಿ. ಹೇಳು ವಸು, ಅಲ್ಲೆಲ್ಲ ಚೆನ್ನಾಗಿದೆ ಅಲ್ವಾ? ಏನೂ ಚೆನ್ನಾಗಿಲ್ಲ. ಏನಾಯ್ತೆ? ಅಲ್ಲೇನಾದ್ರೂ ತೊಂದ್ರೆನಾ? ನೀವು ನಂಗೇನ್ ಹೇಳಿ ಮದ್ವೆ ಮಾಡ್ಸಿದ್ರಿ? ಅವ್ರ ಮಕ್ಳಿಗ್ ತಾಯಿ, ನಮ್ ರಾಕಿಗ್ ತಂದೆ ಬೇಕು ಅಂತಾನೆ ತಾನೇ ಹೇಳಿದ್ದು. ಹೌದು, ಮತ್ ಯಾಕೆ? ಯಾವ್ದೋ ಶಾಸ್ತ್ರ ಅಂತಿದ್ದಾರೆ, ಅದೇನು ಕಾರ್ಯ ಅಂತಿದ್ದಾರೆ. ಮದ್ವೆ ಆದ್ಮೇಲೆ ಅದೆಲ್ಲ ಮಾಡ್ತಾರೆ ವಸು. ನನ್ಗಿಷ್ಟ ಇಲ್ಲ. ಇಲ್ಲ ಅಂದ್ರೆ ಹೇಗ್ ಹೇಳು? ಬೇಡ ಅನ್ಬೇಡ. ಏನ್ ಮಾತಾಡ್ತಿದ್ಯಮ್ಮ? ಯಾಕೆ ಮಾತ್ ಬದಲಾಯಿಸ್ತಿದ್ಯಾ? ಇನ್ನೇನ್ ಸಮಾಚಾರ?
ನಿನ್ ಧ್ವನಿ ಕೇಳಿದ ಕೂಡ್ಲೆ ನನಗ್ ಜೀವನೇ ಬಂದಂಗಾಯ್ತು. ನನಗಿಲ್ಲಿ ಜೀವ ಹೋದಂಗ ಆಗ್ತಿದೆ. ಸ್ವಲ್ಪ ಹೊತ್ತಿಗೆ ಎಲ್ಲ ಸರಿ ಹೋಗುತ್ತೆ ಬಿಡು. ನಗ್ನಗ್ತಾ ಸಂತೋಷವಾಗಿರ್ತೀಯ. ಹಾಗಲ್ಲಮ್ಮ. ಅಪ್ಪಂಗೊಂದ್ಸಲ ಫೋನ್ ಕೊಡು. ಸರಿ, ಇನ್ನೇನು ಮಾತಾಡ್ಬೇಡ. ಆಗಾಗ ಈ ತರ ಫೋನ್ ಮಾಡ್ತಾ ಇರು. ನಮ್ಮನ್ ಮರಿಬೇಡ. ಇಡ್ತೀನಿ. ಅಮ್ಮ, ಯಾಕೆ ಹೀಗೆ ಕಟ್ ಮಾಡ್ಬಿಟ್ರು? ಇವಾಗ ಏನ್ ಮಾಡ್ಲಿ ನಾನು? ಏನಂತೆ ಸುಶೀಲಾ? ಏನಿಲ್ಲ ರೀ, ಏನು ತೊಂದ್ರೆ ಇಲ್ಲ. ನೀವೇನ್ ಗಾಬರಿ ಆಗ್ಬೇಡಿ. ವಸು ಫೋನಲ್ಲಿ ಏನೋ ಹೇಳಕ್ ಹೊರಟಂಗಿತ್ತು. ಅವಳ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ಯಾವ್ದನ್ನು ಬೇಗ ಒಪ್ಕೊಳ್ಳೋದಿಲ್ಲ. ನಾವು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತಾಳೆ. ಅದಕ್ಕೆ ಫೋನ್ ಇಟ್ಬಿಟ್ಟೆ. ಏನಣ್ಣ ನೀನು ಹೇಳ್ತಾ ಇರೋದು? ಹೌದವಿ, ಕಾರ್ಯಕ್ಕೆ ಏರ್ಪಾಟ್ ನಡೀತಿದೆ, ಬೇಗ ಬಾ. ಏನಂದ್ಕೊಂಡಿದ್ದೀರಾ ನೀವು? ಏನೋ ಬ್ಯಾಚುಲರ್ ಪಾರ್ಟಿಗೆ ಬಂದಲ್ಲ ಅಂತ ಎಲ್ಲದಕ್ಕೂ ಒಪ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಈ ಏರ್ಪಾಟ್ ಮಾಡಿರೋದು ನಾವಲ್ಲ, ಅಪ್ಪ ಅಮ್ಮ. ಆದರೂ ಸರಿ, ನಾನು ಬರಲ್ಲ. ಬೆಳಗ್ಗೆ ಹೊಸಲು ದಾಟುವಾಗ ಎಷ್ಟು ಕಷ್ಟ ಬಿದ್ದೆ ಅಂತ ನಿಮಗೆ ಗೊತ್ತಿಲ್ಲ. ನೋಡೋಣ, ನನಗೂ ವಸುಗೂ ಇದೇನು ಮೊದಲನೇ ಮದುವೆ ಏನಲ್ಲ. ಇದನ್ನೆಲ್ಲ ನಾನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಗೋಸ್ಕರ ಅಲ್ಲ ಅಭಿ, ಅಖಿಲ್ ಹಾರಿಕಾಗೋಸ್ಕರನಾದರೂ ನೀನು ಬರಬೇಕು. ಬೇಕಾದರೆ ಅವ್ರ ಕಾರ್ಯ ಮಾಡಿ, ನಾನಂತೂ ಬರಲ್ಲ. ಇದೇನಭಿ ಹಿಂಗಂತ್ಯ? ನಿನ್ನ ಮದ್ವೆಗೋಸ್ಕರ ಅಖಿಲ್ ಅವನ ಮದ್ವೆನೇ ಮುಂದೆ ಹಾಕೊಂಡ. ನಿನ್ಗೋಸ್ಕರ ಏನೇನೆಲ್ಲ ಮಾಡ್ದ, ಅವನಿಗೋಸ್ಕರ ಇಷ್ಟಾದ್ರೂ ಮಾಡಬಾರ್ದ? ಪ್ರತಿ ಸಲ ಇದನ್ನೇ ಹೇಳಿ ನನ್ನ ಒಪ್ಸಕ್ಕೆ ನೋಡಬೇಡಿ ಅಣ್ಣ. ನಾನಂತೂ ಬರಲ್ಲ, ನನ್ನ ಕೈಯಲ್ಲಾಗಲ್ಲ. ಬರಲ್ಲ ಅಂದ್ರೆ ಹೇಗಣ್ಣ? ನೀನು ಹೊಸೊತ್ತಿಗೇನು ಇಲ್ಲದೆ ಕಾರ್ಯ ಹೇಗೆ ನಡೆಯುತ್ತಾ? ಈಗ ತಾನೇ ಅಣ್ಣಂಗೆ ಹೇಳಿದ್ದೀನಿ, ಈಗ ನಿಂಗೂ ಹೇಳ್ತಾ ಇದ್ದೀನಿ. ಐ ಕಾಂಟ್ ಅಖಿಲ್. ನೀವು ಯಾವ ಕಾರ್ಯ ಬೇಕಾದರೂ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ. ನಿಂಗೋಸ್ಕರನೇ ಮಾಡ್ತಿರೋ ಕಾರ್ಯ ಇದು. ನೀನೇ ಬರಲ್ಲ ಅಂದ್ರೆ ಹೇಗಣ್ಣ? ಇನ್ಮೇಲಿಂದ ನನಗೋಸ್ಕರ ನೀವೇನೂ ಮಾಡಬೇಡಿ, ನನಗಿಷ್ಟ ಆಗಲ್ಲ. ಅವನು ಅಷ್ಟೊಂದು ಕೇಳ್ಕೊತಿದ್ರು ಬರಲ್ಲ ಅಂತೀಯಲ್ಲ ಅಭಿ, ಬಾಯ್ಬಿಟ್ಟು ಕೇಳಿದಕ್ಕಾದ್ರೂ ಒಪ್ಕೋಬೇಕಲ್ವಾ? ಅಖಿಲ್.
ಫೈನಲಿ ಅಭಿ ಅಣ್ಣ ಒಪ್ಕೊಂಡ್ಬಿಟ್ಟ. ಇದಕ್ಕೆ ಇಷ್ಟು ದೊಡ್ಡ ಡಿಸ್ಕಷನ್ ಮಾಡ್ದ. ಇನ್ ಫಸ್ಟ್ ನೈಟ್ ಅಂದ್ರೆ ಇನ್ನೆಷ್ಟು ಮಾತಾಡ್ತಾನೋ. ಹಾ ನಡಿ.